ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ 2 ಬಾಲ ಮಕ್ಕಳು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ನಡೆದಿದೆ. 2 ಬಾಲ ಮಕ್ಕಳು ರುದ್ರಯ್ಯ ಈಶ್ವರಯ್ಯ ಅಂದಪುರ ಮಠ್ 10 ವರ್ಷ ಹಾಗೂ ಗೀತಾ ಈಶ್ವರಯ್ಯ ಅಂದಪುರ ಮಠ್ 14 ವರ್ಷ ಮೃತಪಟ್ಟ ಮಕ್ಕಳಾಗಿದ್ದಾರೆ. ತಕ್ಷಣವೇ ಮಕ್ಕಳನ್ನು ಇಳಕಲ್ ತಾಲೂಕು ಆಸ್ಪತ್ರೆಗೆ ರವಾನಿಸಿದ್ದು, ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ತಾಲೂಕಿನ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರು ಆಸ್ಪತ್ರೆಗೆ ದೌಡಾಯಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕಾಶಪ್ಪನವರು, ಮೃತರ ಕುಟುಂಬಕ್ಕೆ ಧೈರ್ಯ ಹೇಳಿ, ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೇವೆ. ನಿಮ್ಮ ಕುಟುಂಬಕ್ಕೆ ಆ ದೇವರು ಅನ್ಯಾಯ ಮಾಡಿದ್ದಾನೆ. ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನಿಂದ ನಿಮ್ಮ ಮಕ್ಕಳನ್ನು ತರಲು ಆಗುವುದಿಲ್ಲ. ಆದರೆ ನನ್ನಿಂದ ಮತ್ತು ನನ್ನ ಸರ್ಕಾರದಿಂದ ಆಗುವ ಪರಿಹಾರವನ್ನು ನಿಮ್ಮ ಕುಟುಂಬಕ್ಕೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಕಾಶಪ್ಪನವರ ಅಧಿಕಾರಿಗಳೊಂದಿಗೆ ಫೋನ್ ಮುಖಾಂತರ ಚರ್ಚಿಸಿ ಆದಷ್ಟು ಬೇಗ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ವಿಜಯ್ ಮಾಂತೇಶ್ ಗದ್ದನ್ಕೆರಿ, ಸುರೇಶ್ ಚಂಗ್ಲಿ, ಮಾಂತೇಶ್ ಗಜೇಂದ್ರಗಢ್ ಮತ್ತು ಇನ್ನು ಅನೇಕರು ಇದ್ದರು. ವರದಿ ಚಿನ್ನು ವಿ ಗೋನಾಳಮಠ್, ಸನಾ ಸುದ್ದಿವಾಹಿನಿ, ಇಳಕಲ್. ಅದೇ ಈಗ ಅದನ್ನ ಘೋಷಣೆ ಮಾಡ್ಬೇಕಲ್ಲ. ಅದಕ್ಕೆ ಎಷ್ಟೈತೆ ಪರಿಹಾರ? ಏನು ಹೌದಾ? ಅದೇ ಇದು ಅದು ಪ್ರಕರಣ ನೋಡ್ರಿ, ಅದು ಸರಿಯಾಗಿ ಎಲ್ಲ ಏನೇನು ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ಯಥೆ ಜೊತೆ ಕಥೆ ಮುಗಿ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ, ಕ್ಷೇತ್ರದ ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ನಮ್ಮ ವೀರಯ್ಯ ಆದಾಪುರ ಮಠ ಅವರ ಒಂದು ಮನೆ, ಇದು ದೊಡ್ಡ ಒಂದು ಅಚಾನಕವಾಗಿ ನಡೆದಂಥ ಒಂದು ದುರಂತ. ಅದರಲ್ಲಿ 2 ಬಾಲ್ಯ ಮಕ್ಕಳು, ಭಾಳ ಚಿಕ್ಕ ಮಕ್ಕಳು, ಒಂದು ಸುಮಾರು 10 ವರ್ಷ ಮತ್ತು ಒಂದು 15 ವರ್ಷದ ಮಗು. ಇವತ್ತು ಆ ಮನೆ ಕುಸಿತ ಆಗಿ ಆ ಮಕ್ಕಳು ಯಾರು ತಂದೆ ತಾಯಿ ಇರಲಾರ್ದಂಥ ಸಂದರ್ಭದಲ್ಲಿ ಅದು ವಿಶ್ರಾಂತಿ ಮಾಡ್ತಾಯಿದ್ವು ಮಕ್ಕಳು. ಅದರ ಸಂದರ್ಭದಲ್ಲಿ ಮನೆ ಕುಸಿತ ಆಗಿ 2 ಮಕ್ಕಳು ಈ ಒಂದು ಇದರಲ್ಲಿ ಇವತ್ತು ಸಾವನ್ನು ಅಪ್ಪಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲು ಅವ್ರ ಕುಟುಂಬದ ಪರಿವಾರದವರಿಗೆ, ಇವತ್ತು ಅವರ ಬಂಧು ಬಳಗದವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಒಂದು ಸಾಂತ್ವನವನ್ನು, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ. ಯಾಕೆ ಬಾಲ್ಯ ಮಕ್ಕಳು ಯಾರೂ ಕೂಡ ಬಯಸಿದ್ವಲ್ಲ, ಇದೊಂದು ಅಚಾನಕವಾಗಿ ನಡೆದಂಥ ಒಂದು ದುರಂತ ಆದ ಕಾರಣ ಇವತ್ತು ಅವರ ತಂದೆ ತಾಯಿಯವರಿಗೆ ನಾನು ಈಗಾಗಲೇ ಸಾಂತ್ವನವನ್ನು ಹೇಳಿದ್ದೇನೆ, ಸಮಾಧಾನವನ್ನು ಕೂಡ ಹೇಳಿದ್ದೇನೆ. ಅವರು ತಂದೆ ತಾಯಿ ಧೈರ್ಯವನ್ನು ತೆಗೆದುಕೊಳ್ಳಬೇಕು.
ಇವತ್ತು ಅವರಿಗೆ ಮಕ್ಕಳು ಬೇಕು ಅನ್ನೋದೇ ಒಂದೇ. ಯಾಕಂದರೆ ಮಕ್ಕಳು ಅನ್ನೋದು ದೇವರ ಸಮಾನ ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಆ ಮಕ್ಕಳು ಕಳ್ಕೊಂಡು ಭಾಳಷ್ಟು ನೋವಿನಲ್ಲಿ ದುಃಖದಲ್ಲಿದ್ದಾರೆ. ಇವತ್ತು ನಾವು ಸರ್ಕಾರದ ಪರವಾಗಿ ಏನೇ ಪರಿಹಾರ ಕೊಟ್ಟರು ಅದು ನಾವು ತಂದು ಕೊಡೋಕ್ಕಾಗೋದಿಲ್ಲ ಮಕ್ಕಳನ್ನು. ಅಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇವತ್ತು ಅವ್ರ ಮಕ್ಕಳನ್ನು ನೋಡಿದೆ. ನಿಜವಾಗಲೂ ಇವತ್ತು ಒಂದು ಇದು ದೊಡ್ಡ ದುರಂತ ಮತ್ತು ನೋವಿನ ಸಂಗತಿ. ಆದರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ಏನೇ ಒಂದು ಪರಿಹಾರ ಕೊಟ್ಟರು ಕೂಡ ಆ ಮಕ್ಕಳು ತಂದು ಕೊಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಏನೋ ಒಂದು ಮನೆ ಕುಸಿದ ನಂತರ ಇವತ್ತು ಅನಾಹುತದಲ್ಲಿ ಮಕ್ಕಳು ಇವತ್ತು ಸಾವನ್ನಪ್ಪಿದ್ದಾರೆ. ಅವರಿಗೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಈಗಾಗಲೇ ಏನು ಒಂದು ನಿಯಮಗಳನ್ನು ಮಾಡಿದ್ರು, ಆ ನಿಯಮಾನುಸಾರವಾಗಿ ಇವರಿಗೆ ಪ್ರತಿಯೊಂದು ಮಗುಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತು ನಾವು ತಂದು ಕೊಡೋಕ್ಕಾಗೋದಿಲ್ಲ. ಒಂದು ಪರಿಹಾರ ಅನ್ನೋ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಕೊಡೋದಕ್ಕೆ ಈಗಾಗಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರೆ ಅವರು ಖಂಡಿತವಾಗಿ ಬಂದು ಒಂದು ತಪಾಸಣೆಯನ್ನು ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ. ಆದರೆ ಆ ದುಃಖಕ್ಕೆ ನಾವು ಕೂಡ ಇವತ್ತು ಭಾಗಿಯಾಗಿದ್ದೇವೆ. ನಾವು ಕೂಡ ಯಾಕಂದರೆ ನಮ್ಮ ಮಕ್ಕಳು ಅಷ್ಟೇ, ಅವು ಮಕ್ಕಳು ಅಷ್ಟೇ ಅಚಾನಕವಾಗಿ ಇಂಥ ಒಂದು ಘಟನೆ ನಡಿಬೇಡದಾಗಿತ್ತು. ಅದು ನಡೆದಿದೆ. ಅದಕ್ಕೆ ಇವತ್ತು ನಾವು ವಿಷಾದವನ್ನು ವ್ಯಕ್ತಪಡಿಸಿ ಆ ಮಕ್ಕಳಿಗೆ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಆ ಕುಟುಂಬಕ್ಕೆ ಆ ಸಹಿಸುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು.